ಇವತ್ತು ವಿರೋಧ ಪಕ್ಷರು ಚರ್ಚೆ ಮಾಡಬೇಕಿತ್ತು ವಕ್ಫ್ ವಿಚಾರವನ್ನ, ಅದ್ರ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಏಕಾಏಕಿ ಬೇರೆ ಬೇರೆ ವಿಚಾರಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ, ಇವತ್ತು ಮುನಿರತ್ನ ಬಗ್ಗೆ ಈಗೇನಿದೆ ಚರ್ಚೆ ಮಾಡತಕ್ಕಂಥದ್ದು, ಹಿಂದೆ ಇದು ಆಲ್ರೆಡಿ SIT ಮುಂದಿದೆ. ಮುನಿರತ್ನ ಈಗಾಗಲೇ ಕೋರ್ಟ್ ಅಲ್ಲಿ ಮ್ಯಾಟರ್ ನಡೀತಿದೆ, ಜೈಲ್ಗೆ ಹೋಗಿ ಬಂದಿದ್ದಾರೆ. ಸದನದಲ್ಲಿ ಏನ್ ಚರ್ಚೆ ಮಾಡ್ತೀರಿ ಅಂದ್ರೆ ಸದನದ ಸಮಯವನ್ನ ವ್ಯರ್ಥ ಮಾಡಬೇಕಾದ್ರೆ ನೀವು ಅದಕ್ಕೆ ನಾವು ಅವಕಾಶ ಕೊಡಬೇಕಾ? ಮುಖ್ಯಮಂತ್ರಿಗಳು ನಿನ್ನೆನೂ ಸದನಕ್ಕೆ ಬಂದಿಲ್ಲ, ಇವತ್ತು ಕೂಡ ಸದನಕ್ಕೆ ಬಂದಿಲ್ಲ. ಈಗಾಗಲೇ ಶುಕ್ರವಾರ ಮುಗಿತು ಸದನ. ಅಂದ್ರೆ ಏನ್ ಮಾಡಕ್ ಕೊಟ್ಟಿದ್ದಾರೆ ಹಾಗಾದ್ರೆ ಇವರು? ಪ್ರಜಾಪ್ರಭುತ್ವದ ಕಗ್ಗೊಲೆ ಇದು. ನಾವು ಕೇವಲ ಬಾಯಿ ಮಾತಲ್ಲಿ ಹೇಳ್ತಕ್ಕಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಿ. ಇವತ್ತೇನು ಅಬ್ಬಬ್ಬ, ಅವತ್ತು ಅನುಭವ ಮಂಟಪದ ತೈಲ ಚಿತ್ರ, ಏನು ಅನುಭವ ಮಂಟಪನೇ ಕಟ್ಟು ಬಂದಿದ್ದಾರೆ ಸಿದ್ದರಾಮಯ್ಯನವರು. 500 ಕೋಟಿ ಖರ್ಚು ಮಾಡಿ ಅನುಭವ ಮಂಟಪ ಇನಾಗ್ರೇಷನ್ ಮಾಡಿ ಲೋಕಾರ್ಪಣೆ ಮಾಡಿ ಬಂದಿದ್ದಾರೆ ಅಂತೇಳಿ ಅಷ್ಟು ಅರ್ಧ ದಿನ ಚರ್ಚೆಗೆ ಅವಕಾಶ ಕೊಟ್ಟರು. ನಾವು ತಾಳ್ಮೆಯಿಂದ ಸುಮ್ಮನೆ ಕೂತಿದ್ವಿ. ಅಂದ್ರೆ ಈ ರೀತಿ ಮನಬಂದಂತೇನು ಇವತ್ತು ಸಭಾನಾಯಕರು ನಡ್ಕೊಳ್ತಾ ಇದ್ದಾರೆ, ಸಭಾಧ್ಯಕ್ಷರು ನಡ್ಕೊಳ್ತಾ ಇದ್ದಾರೆ. ಖಂಡಿತ ಇದು ಅವ್ರಿಗೂ ಶೋಭೆ ತರೋದಿಲ್ಲ, ಆಡಳಿತ ಪಕ್ಷಕ್ಕೂ ಶೋಭೆ ತರೋದಿಲ್ಲ. ನಾವು ವಿರೋಧ ಪಕ್ಷವಾಗಿ ಕೂಡ ನಾವು ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಇದು. ಚರ್ಚೆ ಮಾಡ್ತೀವಿ ಎಲ್ಲರೂ ಏನ್ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಎಲ್ಲರೂ ಕೂಡ ಇವತ್ತು ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ. ಒಬ್ಬ ಸಭಾಧ್ಯಕ್ಷ ನ್ಯಾಯ ಕೊಡ್ತಕ್ಕಂಥ ಸ್ಥಾನದಲ್ಲಿ ಕೂತಿದ್ದಾರೆ ಅವರು. ಅವರೇ ಈ ರೀತಿ ನಡ್ಕೊಂಡ್ರೆ ಅವರೇ ಆಡಳಿತ ಪಕ್ಷದ ತಾಳಕ್ಕೆ ಕುಣಿಯಕ್ಕೆ ಶುರು ಮಾಡಿದ್ರೆ ಏನಾಗಬೇಕಾಗಾದ್ರೆ ವ್ಯವಸ್ಥೆಗಳಾಗಾದ್ರೆ? ನಾವು ಚರ್ಚೆ ಮಾಡ್ತೀವಿ. ಇವತ್ತು ವಿರೋಧ ಪಕ್ಷರು ಚರ್ಚೆ ಮಾಡಬೇಕಿತ್ತು ವಕ್ಫ್ ವಿಚಾರವನ್ನ, ಅದ್ರ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಏಕಾಏಕಿ ಬೇರೆ ಬೇರೆ ವಿಚಾರಗಳನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ, ಇವತ್ತು ಮುನಿರತ್ನ ಬಗ್ಗೆ ಈಗೇನಿದೆ ಚರ್ಚೆ ಮಾಡತಕ್ಕಂಥದ್ದು, ಹಿಂದೆ ಇದು ಆಲ್ರೆಡಿ SIT ಮುಂದಿದೆ. ಮುನಿರತ್ನ ಈಗಾಗಲೇ ಕೋರ್ಟ್ ಅಲ್ಲಿ ಮ್ಯಾಟರ್ ನಡೀತಿದೆ, ಜೈಲ್ಗೆ ಹೋಗಿ ಬಂದಿದ್ದಾರೆ. ಸದನದಲ್ಲಿ ಏನ್ ಚರ್ಚೆ ಮಾಡ್ತೀರಿ ಅಂದ್ರೆ ಸದನದ ಸಮಯವನ್ನ ವ್ಯರ್ಥ ಮಾಡಬೇಕಾದ್ರೆ ನೀವು ಅದಕ್ಕೆ ನಾವು ಅವಕಾಶ ಕೊಡಬೇಕಾ? ಮುಖ್ಯಮಂತ್ರಿಗಳು ನಿನ್ನೆನೂ ಸದನಕ್ಕೆ ಬಂದಿಲ್ಲ, ಇವತ್ತು ಕೂಡ ಸದನಕ್ಕೆ ಬಂದಿಲ್ಲ. ಈಗಾಗಲೇ ಶುಕ್ರವಾರ ಮುಗಿತು ಸದನ. ಅಂದ್ರೆ ಏನ್ ಮಾಡಕ್ ಕೊಟ್ಟಿದ್ದಾರೆ ಹಾಗಾದ್ರೆ ಇವರು? ಪ್ರಜಾಪ್ರಭುತ್ವದ ಕಗ್ಗೊಲೆ ಇದು. ನಾವು ಕೇವಲ ಬಾಯಿ ಮಾತಲ್ಲಿ ಹೇಳ್ತಕ್ಕಂಥದ್ದು ತಾವು ಕೂಡ ನೋಡ್ತಾ ಇದ್ದೀರಿ. ಇವತ್ತೇನು ಅಬ್ಬಬ್ಬ, ಅವತ್ತು ಅನುಭವ ಮಂಟಪದ ತೈಲ ಚಿತ್ರ, ಏನು ಅನುಭವ ಮಂಟಪನೇ ಕಟ್ಟು ಬಂದಿದ್ದಾರೆ ಸಿದ್ದರಾಮಯ್ಯನವರು. 500 ಕೋಟಿ ಖರ್ಚು ಮಾಡಿ ಅನುಭವ ಮಂಟಪ ಇನಾಗ್ರೇಷನ್ ಮಾಡಿ ಲೋಕಾರ್ಪಣೆ ಮಾಡಿ ಬಂದಿದ್ದಾರೆ ಅಂತೇಳಿ ಅಷ್ಟು ಅರ್ಧ ದಿನ ಚರ್ಚೆಗೆ ಅವಕಾಶ ಕೊಟ್ಟರು. ನಾವು ತಾಳ್ಮೆಯಿಂದ ಸುಮ್ಮನೆ ಕೂತಿದ್ವಿ. ಅಂದ್ರೆ ಈ ರೀತಿ ಮನಬಂದಂತೇನು ಇವತ್ತು ಸಭಾನಾಯಕರು ನಡ್ಕೊಳ್ತಾ ಇದ್ದಾರೆ, ಸಭಾಧ್ಯಕ್ಷರು ನಡ್ಕೊಳ್ತಾ ಇದ್ದಾರೆ. ಖಂಡಿತ ಇದು ಅವ್ರಿಗೂ ಶೋಭೆ ತರೋದಿಲ್ಲ, ಆಡಳಿತ ಪಕ್ಷಕ್ಕೂ ಶೋಭೆ ತರೋದಿಲ್ಲ. ನಾವು ವಿರೋಧ ಪಕ್ಷವಾಗಿ ಕೂಡ ನಾವು ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ. ಇದು ಪ್ರಜಾಪ್ರಭುತ್ವದ ಕಗ್ಗೊಲೆ ಇದು. ಚರ್ಚೆ ಮಾಡ್ತೀವಿ ಎಲ್ಲರೂ ಏನ್ ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ಎಲ್ಲರೂ ಕೂಡ ಇವತ್ತು ಜವಾಬ್ದಾರಿಯಿಂದ ನಡ್ಕೋಬೇಕಾಗ್ತದೆ. ಒಬ್ಬ ಸಭಾಧ್ಯಕ್ಷ ನ್ಯಾಯ ಕೊಡ್ತಕ್ಕಂಥ ಸ್ಥಾನದಲ್ಲಿ ಕೂತಿದ್ದಾರೆ ಅವರು. ಅವರೇ ಈ ರೀತಿ ನಡ್ಕೊಂಡ್ರೆ ಅವರೇ ಆಡಳಿತ ಪಕ್ಷದ ತಾಳಕ್ಕೆ ಕುಣಿಯಕ್ಕೆ ಶುರು ಮಾಡಿದ್ರೆ ಏನಾಗಬೇಕಾಗಾದ್ರೆ ವ್ಯವಸ್ಥೆಗಳಾಗಾದ್ರೆ? ನಾವು ಚರ್ಚೆ ಮಾಡ್ತೀವಿ.